ಜನತೆ ವಾಯ್ಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಮುಕ್ತ ಚರ್ಚೆಗೆ ವೀಕ್ಷಕರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ನೇರ ಚರ್ಚೆ ಕಾರ್ಯಕ್ರಮಕ್ಕೆ ಪತ್ರಕರ್ತರು ನ್ಯಾಯವಾದಿ ಬ್ರಹ್ಮಾನಂದ ರೆಡ್ಡಿ ಅವರು ಮುಕ್ತ ಚರ್ಚೆ ಕಾರ್ಯಕ್ರಮದಲ್ಲಿ ಜನತೆ ವಾಯ್ಸ್ ಚಾನೆಲ್ ಸ್ಟುಡಿಯೋದಲ್ಲಿ ಉಪಸ್ಥಿತರಿದ್ದಾರೆ. ಜನತೆ ವಾಯ್ಸ್ ಯೂಟ್ಯೂಬ್ ಚಾನೆಲ್ ವೀಕ್ಷಕರು ಪರವಾಗಿ ತಮಗೆ ತುಂಬ ಹೃದಯದ ಅಭಿನಂದನೆಗಳು ಸಲ್ಲಿಸ್ತಾರೆ. ಥ್ಯಾಂಕ್ ಯು ಸೋ ಮಚ್ ಜನತೆ ವಾಯ್ಸ್ ಚಾನೆಲಿನ ವೀಕ್ಷಕರಿಗೆ. ಸರ್, ಇವತ್ತಿನ ನೇರ ಚರ್ಚೆಯ ಮೊದಲನೇ ಪ್ರಶ್ನೆ ಸರ್ ತಮಗೆ, RCB ಕಪ್ ಗೆದ್ದ ಸಂಭ್ರಮಾಚರಣೆಯಲ್ಲಿ 11 ಜನರ ಸಾವು ಸಂಭವಿಸಿದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ನೋಡಿ, ಇದ್ರ ಬಗ್ಗೆ ಆಲ್ರೆಡಿ ದೇಶದಾದ್ಯಂತ ಎಲ್ಲಾ ಮಾಧ್ಯಮಗಳು ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆಯನ್ನ ಮಾಡಿದ್ದಾರೆ. ಮತ್ತು ಅದರಲ್ಲೂ ವಿಶೇಷವಾಗಿ ದೇಶದ ಬೆನ್ನೆಲುಬು ರೈತ ಅಂತ ನಾವು ಕರಿತೇವೆ. ದೇಶದ ಬೆನ್ನೆಲುಬು ರೈತ ಅಂತ ಹೇಳ್ತಕ್ಕಂಥ ಒಂದು ದೇಶದಲ್ಲಿ, ಮತ್ತು ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವ ಇರತಕ್ಕಂಥ ಒಂದು ದೇಶದಲ್ಲಿ, ಮತ್ತು ಅದೇ ಸಂದರ್ಭದಲ್ಲಿ RCB ಅಂತಕ್ಕಂತಹ ಏನು ಒಂದು ಕ್ರಿಕೆಟ್ ಟೀಮ್ ಇದೆಯಲ್ಲ, ಆ ಟೀಮ್ಗೆ ಅಷ್ಟೇ ದೊಡ್ಡ ಮಟ್ಟದಲ್ಲಿ ಜಗತ್ತಿನಾದ್ಯಂತ ಅಭಿಮಾನಿಗಳಿರ್ತಕ್ಕಂಥದ್ದು ಕೂಡ ನಮ್ಮೆಲ್ಲರ ಗಮನದಲ್ಲಿದೆ. ಸತತ 18 ವರ್ಷಗಳ ಸುದೀರ್ಘವಾಗಿರ್ತಕ್ಕಂಥ ಒಂದು ಹೋರಾಟದ ಪ್ರತಿಫಲವಾಗಿ ಮತ್ತು ಸೋಲೆ ಗೆಲುವಿನ ಸೋಪಾನ ಅಂತ ನಾವು ಕರಿತೇವೆ. ಸೋಲೆ ಗೆಲುವಿನ ಸೋಪಾನ ಅಂತ ಕರಿತಕ್ಕಂಥ ಒಂದು ಸಂದರ್ಭಗಳಲ್ಲಿ 18 ವರ್ಷಗಳ ನಿರಂತರವಾಗಿರ್ತಕ್ಕಂಥ ಈ RCB ತಂಡದ ಸೋಲು ಮತ್ತು ನಿರಂತರವಾಗಿ 18 ವರ್ಷಗಳ ಕಾಲ ಏನು RCBಯ ಅಭಿಮಾನಿಗಳು ಪ್ರತಿ ಸೋಲಿನಲ್ಲೂ ಕೂಡ ಅಭಿಮಾನಿಗಳ ಸಂಖ್ಯೆ ಹೆಚ್ಚಾಗಿದ್ದು ನಾವಿವತ್ತು ನೋಡ್ತಾ ಇದ್ದೀವಿ ಪ್ರತ್ಯಕ್ಷವಾಗಿ. ಜೊತೆಗೆ ಇಂಥ ಸಂದರ್ಭದಲ್ಲಿ RCB 18 ವರ್ಷದ ನಂತರ ಒಂದು ಗೆಲುವನ್ನ ದಾಖಲಿಸಿದಂತ ಸಂದರ್ಭದಲ್ಲಿ ಇಡೀ ರಾಜ್ಯದ ಉದ್ದಗಲಕ್ಕೂ, ರಾಷ್ಟ್ರದ ಉದ್ದಗಲಕ್ಕೂ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ RCB ಫ್ಯಾನ್ಸ್ ಭಾವೋದ್ವೇಗಕ್ಕೆ ಒಳಗಾಗಿ ಸಂಭ್ರಮಾಚರಣೆಯಲ್ಲಿ, ವಿಜಯೋತ್ಸವದಲ್ಲಿ ಅವರು ಪಾಲ್ಗೊಂಡಿರ್ತಕ್ಕಂಥದ್ದು ಒಂದು ಕ್ರೀಡಾ ಜಗತ್ತಿನ ಒಂದು ಕ್ರೀಡೆಯ ಮೇಲಿರ್ತಕ್ಕಂಥ ಅಭಿಮಾನಕ್ಕೆ ಹಿಡಿದಿರ್ತಕ್ಕಂಥ ಕೈಗನ್ನಡಿ ಅಂತಕ್ಕಂಥದ್ದು ಅಷ್ಟೇ ಸತ್ಯ. ನಾನು ಬೆಸ್ಟ್ ಎಕ್ಸಾಂಪಲ್ ಅನ್ನ ಕೊಡೋದಾದ್ರೆ, ಈ ಪ್ರಕರಣದಲ್ಲಿ RCB ಗೆಲುವಿನ ಸಂಭ್ರಮಾಚರಣೆ ಏನು ವಿಧಾನಸೌಧದ ಭವ್ಯವಾಗಿರ್ತಕ್ಕಂಥ ಮೆಟ್ಟಲುಗಳ ಮೇಲೆ ನಡೆಯಿತು, ಆ ದಿನ ನಾನು ಸ್ವತಃ ಬೆಂಗಳೂರಿನ ಪ್ರೆಸ್ ಕ್ಲಬ್ಬಿನಲ್ಲಿ ಒಂದು ರೌಂಡ್ ತಿಂಡಿಯನ್ನ ತಿಂದು, ಕಾಫಿಯನ್ನ ಕುಡಿದು, ಮತ್ತೆ ಬೆಂಗಳೂರಿನ ಪ್ರೆಸ್ ಕ್ಲಬ್ಬಿನ ಪಕ್ಕದಲ್ಲಿರ್ತಕ್ಕಂಥ ಕಬ್ಬನ್ ಪಾರ್ಕಿನಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂತಹ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸುದೀರ್ಘವಾಗಿ ಒಂದು 4 ಗಂಟೆಗಳ ಕಾಲ ನನ್ನ ಕ್ಲೈಂಟ್ ಜೊತೆ ನಾನು ಚರ್ಚೆಯಲ್ಲಿ ತೊಡಗಿಸಿಕೊಂಡಿದ್ದೆ. ಮತ್ತೆ ಹೈಕೋರ್ಟಿನ ಸುತ್ತಮುತ್ತ, ವಿಧಾನಸೌಧದ ಸುತ್ತಮುತ್ತ ಆ ದಿನ ನಾನು ಇದ್ದೆ, ಅಲ್ಲಿ ಪ್ರತ್ಯಕ್ಷ ದರ್ಶಿಯಾಗಿದ್ದೆ ಸ್ವತಃ ನಾನೇ. ಅವತ್ತೇನಾಯ್ತು, ಸಹಜವಾಗಿ ಅದಕ್ಕಿಂತ ಒಂದು ದಿನ ಮುಂಚೆ RCB ಕಪ್ಪನ್ನ ಗೆದ್ದಿದೆ. ರಾತ್ರಿ ಇಡೀ ಅವತ್ತು ನಾನು ಸ್ವತಃ ವಿಧಾನಸೌಧದ ಸುತ್ತಮುತ್ತ 100 ಮೀಟರ್ಗಳ ಅಂತರದಲ್ಲಿ ನಾನು ರಾತ್ರಿ ಆ ದಿನ ಆ RCB ಕಪ್ಪಿನ ಸಂಭ್ರಮಾಚರಣೆಯಲ್ಲಿ ನಾನು ಕೂಡ ಪಾಲ್ಗೊಂಡಿದ್ದೆ. ಅಂದ್ರೆ ಯುವಕರು, ವಿದ್ಯಾರ್ಥಿಗಳು, ಕ್ರೀಡಾ ಅಭಿಮಾನಿಗಳು ಅತ್ಯಂತ ಉತ್ಸಾಹದಿಂದ, ನಿರ್ಭೀತಿಯಿಂದ, ನಿಷ್ಕಲ್ಮಶವಾಗಿ, ಪರಿಶುದ್ಧವಾಗಿರ್ತಕ್ಕಂಥ ಕ್ರೀಡಾ ಅಭಿಮಾನದಿಂದ ರಾತ್ರಿ ಇಡೀ ಸಂಭ್ರಮಾಚರಣೆಯಲ್ಲಿ ತೊಡಗಿದ್ರು. ನಾನು ಸ್ವತಃ ಸಹಜವಾಗಿ ನಾನು ಸ್ನೇಹಿತರ ಜೊತೆಯಲ್ಲಿ ಒಂದು ಪಾರ್ಟಿಯಲ್ಲಿದ್ದೆ. ನಾವು ಮ್ಯಾಚ್ ಅನ್ನ ನೋಡಿದ್ವಿ, ಪಾರ್ಟಿಯನ್ನ ನಾವು ಸ್ವತಃ ಮಾಡ್ತಿದ್ವಿ. ಶಬ್ದ ಅನ್ನುವಂಥದ್ದು ನಮ್ಮ ಕಿವಿಗೆ ಅಪ್ಪಳಿಸ್ತಾ ಇತ್ತು. ಮತ್ತೆ ಪೊಲೀಸರು ಕೂಡ ರಾತ್ರಿ ಇಡೀ ಆ ಏನು RCB ಅಭಿಮಾನಿಗಳನ್ನ, ಅವರ ಅಭಿಮಾನಕ್ಕೆ ಧಕ್ಕೆ ಬರದಂತೆ, ಅವರ ವಿಜಯೋತ್ಸವ ಆಚರಣೆಗೆ ಧಕ್ಕೆ ಬರದಂತೆ, ಅವರ ಸಂಭ್ರಮಾಚರಣೆಗೆ ಧಕ್ಕೆ ಬರದಂತೆ ಹಗಲು ಇರುಳು ಪೊಲೀಸರು ಕೂಡ ಅಷ್ಟೇ ಶ್ರಮವನ್ನ ಪಟ್ಟಿದ್ದನ್ನು ನಾವು ಗಮನಿಸಿದೀವಿ. ಅಭಿಮಾನಿಗಳು ಕೂಡ, ಅದು ಅಭಿಮಾನ ಅನ್ನುವಂಥದ್ದು ಹೇಗಿರುತ್ತಂದ್ರೆ, ತಾನು ಸತ್ತೋಗ್ತಾನ ಅನ್ನುವಂತ ಪ್ರಜ್ಞೆ ಕೂಡ ನಿಜವಾಗ್ಲೂ ಅಭಿಮಾನದಲ್ಲಿರಲ್ಲ. ಯಾಕಂದ್ರೆ ನಾನು ಕೂಡ ಒಬ್ಬ ಕ್ರೀಡಾಪಟುವಾಗಿ ನನ್ನ ಹೈಸ್ಕೂಲ್ ಜೀವನದಲ್ಲಿ ಮತ್ತು ಕಾಲೇಜಿನ ಜೀವನದಲ್ಲಿ, ಮಿಡ್ಲ್ ಸ್ಕೂಲ್ ಜೀವನದಲ್ಲಿ ನಾನು ಅತ್ಯಂತ ತುಂಬಾ
ಕ್ರಿಕೆಟ್ ಅನ್ನ ನಾನು ಆಡಿದ್ದೇನೆ ಮತ್ತು ಕಬಡ್ಡಿ, ಖೋ ಇವೆಲ್ಲ ನನ್ನ ಫೇವರೇಟ್ ಆಟಗಳು. ನಾವು ಕಬಡ್ಡಿ ಆಡ್ತಾ ಇದ್ರೆ, ಖೋ ಆಡ್ತಾ ಇದ್ರೆ, ಕ್ರಿಕೆಟ್ ಆಡ್ತಾ ಇದ್ರೆ ದೊಣ್ಣೆಗಳನ್ನ ತೆಗೆದುಕೊಂಡು, ಮರದ ಕೊಂಬೆಗಳನ್ನ ಮುರಿದುಕೊಂಡು ನಾವು ಯಾವತ್ತು ಯಾವುದೇ ಮ್ಯಾಚ್ ಅನ್ನು ಆಡಿದ್ದೇವೋ ಆ ಎಲ್ಲ ಮ್ಯಾಚ್ ಅಲ್ಲೂ ಅಷ್ಟೇ ನಮ್ಮ ಏನು ಪ್ರತಿಸ್ಪರ್ಧಿಗಳು ಮತ್ತೆ ನಮ್ಮ ತಂಡ ಏನು ಆಟ ಆಡ್ತಿತ್ತು, ಎರಡೂ ಕಡೆ ಟೀಮ್ ಹೊಡೆದಾಡ್ತಾ ಇತ್ತು. ಇದೇ ತುಮಕೂರಿನ ಮಹಾತ್ಮ ಗಾಂಧೀಜಿ ಕ್ರೀಡಾಂಗಣ ಅದಕ್ಕೆ ಸಾಕ್ಷಿ. ಮತ್ತೆ ಏನು ನಮ್ಮ ಸಿದ್ದರಾಮಯ್ಯರವರು, ಈ ರಾಜ್ಯದ ಮುಖ್ಯಮಂತ್ರಿಗಳು ಏನು ವಿಜಯನಗರ ಜಿಲ್ಲೆ, ಹೊಸದಾಗಿರ್ತಕ್ಕಂಥ ಜಿಲ್ಲೆಯ ಹೊಸಪೇಟೆಯಲ್ಲಿ ವಿಜಯನಗರ ಕಾಲೇಜಿನ ಮುಂಭಾಗದಲ್ಲಿರ್ತಕ್ಕಂಥ ಜಿಲ್ಲಾ ಕ್ರೀಡಾಂಗಣದಲ್ಲಿ 2ನೇ ವರ್ಷದ ಏನು ಸಾಧನ ಸಮಾವೇಶವನ್ನ ಮಾಡಿದ್ರಲ್ಲ, ಅದೇ ಕ್ರೀಡಾಂಗಣದಲ್ಲಿ ನಾನು ವಾಲ್ಮೀಕಿ ಪ್ರೌಢಶಾಲೆಯ ವಿದ್ಯಾರ್ಥಿಯಾಗಿರುವಂತ ಸಂದರ್ಭದಲ್ಲಿ ಕಬಡ್ಡಿ ಮ್ಯಾಚ್ ನಡೆಯುತ್ತೆ. ಯಾವ್ಯಾವ ತಂಡಕ್ಕೆ? PVSBC ಹೈಸ್ಕೂಲ್ ಮತ್ತು ವಾಲ್ಮೀಕಿ ಪ್ರೌಢಶಾಲೆ ಮಧ್ಯೆ ಮೊದಲನೇ ಮ್ಯಾಚ್ ಅದು. ನಾನು ಹೈಸ್ಕೂಲ್ ಅಲ್ಲಿ ಇದ್ದಾಗ, SSLC ಓದುವಾಗ ರಣರೋಚಕವಾಗಿರ್ತಕ್ಕಂಥ ನಮ್ಮ ಆಟವನ್ನ ನೋಡಿ ಅದೇ ವಿಜಯನಗರ ಕಾಲೇಜಿನ ಅದೇ ಮೈದಾನಕ್ಕೆ ಅಂಟಿಕೊಂಡಂತೆ ಇರತಕ್ಕಂತ ಮುನ್ಸಿಪಲ್ ಹೈಸ್ಕೂಲ್ ಅವರು ಚಾಂಪಿಯನ್, PVSBC ಹೈಸ್ಕೂಲ್ ಕೂಡ ಚಾಂಪಿಯನ್ ಕಬಡ್ಡಿಯಲ್ಲಿ. ಅಂತ ಒಂದು PVSBC ಹೈಸ್ಕೂಲ್ಗೂ ನಮಗೂ ಮ್ಯಾಚ್ ನಡೀತಾ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಮುನ್ಸಿಪಲ್ ಸ್ಕೂಲ್ ಅಕ್ಷರಶಃ ಬೆಚ್ಚಿ ಬಿದ್ದಿತ್ತು. ಇಡೀ ಹೊಸಪೇಟೆ ನಗರ ಅದು ನಾಯಕರ ಕೇರಿಗಳಿರ್ತಕ್ಕಂಥ ಒಂದು ನಗರ. ಇಡೀ ನಾಯಕರುಗಳು ದೊಡ್ಡ ಮಟ್ಟದಲ್ಲಿ ಅವತ್ತು ಬಡಿದಾಟವೇ ಆಗೋಗ್ಬೇಕಾಗಿತ್ತು. ಅಂದ್ರೆ ಕಣ್ಣನ್ನ ತೆರೆದುಕೊಂಡರು ಯಾವ ಮಟ್ಟಕ್ಕೆ ಎಂಜಾಯ್ ಮಾಡ್ತಿದ್ರು ಅನ್ನೋದನ್ನ ನಾನು ಒಬ್ಬ ಕ್ರೀಡಾಪಟುವಾಗಿ ಅದನ್ನ ನಾನು ಕಣ್ಣಿಂದ ನೋಡಿದ್ದೀನಿ. ಮೊನ್ನೆ ನಾನೇ ಸ್ವತಃ ಈ ಏನು ವಿಜಯೋತ್ಸವದ RCBಯ ಸಂಭ್ರಮಾಚರಣೆ ನಡೀತಾ ಇತ್ತಲ್ಲ, ಅದನ್ನ ಖಂಡಿತವಾಗಿಯೂ ನಾನು ಅಲ್ಲಿ ಏನೇನು ಘಟನೆಗಳು ನಡೆದವು ಅದೆಲ್ಲವುದನ್ನು ನನ್ನ ಕಣ್ಣಾರೆ ನೋಡಿದ್ದೀನಿ. ಅದನ್ನ ನಾನು ಇದೇ ವಿಡಿಯೋದಲ್ಲಿ ಹೆಚ್ಚೆಚ್ಚಾಗಿ ವಿವರಿಸ್ತೀನಿ, ಏನೆಲ್ಲ ನಡೀತು, ನಂತರ ಏನೇನು ನಡೀತು ಅಂತಕ್ಕಂಥ ವಿಚಾರವನ್ನ. ಸರ್, ಹಾಗೆ ಎರಡನೇ ಪ್ರಶ್ನೆ, 11 ಜನರ ಸಾವಿಗೆ ಸಿದ್ದರಾಮಯ್ಯ ಸರ್ಕಾರ ನೇರ ಕಾರಣ ಎಂದು ಮಾಧ್ಯಮಗಳಲ್ಲಿ ಹಾಗೂ ದಿನನಿತ್ಯ ವರದಿ ಆಗುತ್ತಿದೆ. ಇದರ ಸತ್ಯಾಸತ್ಯತೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ನೋಡಿ, ಖಂಡಿತವಾಗಿಯೂ ಕೂಡ ಹೃದಯ ವಿದ್ರಾವಕವಾಗಿರ್ತಕ್ಕಂಥ ಒಂದು ಘಟನೆ ನಡೆದಿದೆ. ಘಟನೆ ನಡೆದಿರತಕ್ಕಂಥದ್ದಲ್ಲಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಘಟನೆ ನಡೆದಿರತಕ್ಕಂಥ 11 ಜನರು ವಿದ್ಯಾರ್ಥಿಗಳು, ಯುವಕರು ಸಾವನ್ನ ಅಪ್ಪಿದ್ದಾರೆ. ಅವರು ಈ ಭೂಲೋಕವನ್ನ ಬಿಟ್ಟು ಸ್ವರ್ಗದ ಎಡೆಗೆ ದಾಪುಗಾಲನ್ನ ಇಟ್ಟಿದ್ದಾರೆ. ಆದ್ರೆ ಈ ಸಾವಿನ ಮನೆಯಲ್ಲಿ ಗಳ ಇರಿತಕ್ಕಂತ ನೀಚ ಬುದ್ಧಿಯ ಪ್ರವೃತ್ತಿ ಇದೆಯಲ್ಲ ಈ ಮಾನವ ಕುಲದಲ್ಲಿ, ನಿಜಕ್ಕೂ ಅದು ಒಂದು ಅಕ್ಷಮ್ಯ ಅಪರಾಧದ ಪ್ರತೀಕದಂತಿತ್ತು. ನೋಡ್ರಿ, ಮಾಧ್ಯಮಗಳಲ್ಲಿ ದಿನನಿತ್ಯ ವರದಿಯಲ್ಲಿ ಏನು ತೋರಿಸ್ತಾ ಇದ್ದಾರೆ? RCBಯ ಅಭಿಮಾನಿಗಳದು ವಿದ್ಯಾರ್ಥಿಗಳು, ಯುವ ಜನರು ಅವತ್ತಿದ್ರು, ನಾನೇ ಅದು ಕಣ್ಣಾರೆ ನೋಡಿದ್ದೀನಿ. 10 ವರ್ಷಕ್ಕೂ ಮೇಲ್ಪಟ್ಟು 45 ವರ್ಷದ ಒಳಗಡೆ ಇರತಕ್ಕಂಥವ್ರು ಅಲ್ಲಿ ಲಕ್ಷೋಪಲಕ್ಷ ಸಂಖ್ಯೆಗಳಲ್ಲಿ ಸೇರಿದ್ರು. ಲಕ್ಷ ಸಂಖ್ಯೆಯಲ್ಲಿ. ಒಂದು ನಾವು 10 ಮೀಟರ್ ರಸ್ತೆಯನ್ನ ವೆಸ್ಟ್ ಇಂದ ಈಸ್ಟ್ಗೆ, ನಾರ್ತ್ ಇಂದ ಸೌತ್ಗೆ ದಾಟಬೇಕು ಅಂದ್ರೆ ಅಲ್ಲಿ ಎಷ್ಟು? ಕೇವಲ 10 ಮೀಟರ್. ಸೌತ್ ಇಂದ ನಾರ್ತ್, ಈಸ್ಟ್ ಇಂದ ವೆಸ್ಟ್ಗೆ ನಾವು ದಾಟಬೇಕು ಅಂದ್ರೆ ಅರ್ಧ ಗಂಟೆಗಳ ಕಾಲಾವಕಾಶ ಬೇಕಾಗಿತ್ತು. ಅಷ್ಟು ಕಾಲಿಡೋದಕ್ಕೆ ಜಾಗ ಇಲ್ಲ. ವಿಧಾನಸೌಧದ ಸುತ್ತಮುತ್ತ ಮತ್ತು KR ಸರ್ಕಲ್ ಸುತ್ತಮುತ್ತ, ಕಾರ್ಪೊರೇಷನ್ ಸರ್ಕಲ್ ಸುತ್ತಮುತ್ತ, ಚಾಲುಕ್ಯ ಸರ್ಕಲ್ ಸುತ್ತಮುತ್ತ, ರಾಜಭವನ್ ರೋಡು ಎಲ್ಲ ರಸ್ತೆಗಳು ಮುಚ್ಚಬಿಸಿರ್ತವೆ. ಅಂತ ಸಂದರ್ಭದಲ್ಲಿ ಕಾಲ್ ತುಳಿತಕ್ಕೆ ಒಳಗಾಗಿ ದುರಾದೃಷ್ಟವಶಾತ್ ಒಂದು ಹೃದಯ ವಿದ್ರಾವಕವಾಗಿರ್ತಕ್ಕಂಥ ಘಟನೆ ನಡೆದಿದೆ. ನಾವು ನಮ್ಮ ಮಕ್ಕಳನ್ನ ಕಳೆದುಕೊಂಡಿದ್ದೀವಿ, ನಮ್ಮ ಸಹೋದರ ಸಹೋದರಿಯರನ್ನ ನಾವು ಕಳೆದುಕೊಂಡಿದ್ದೀವಿ. ಅದರಲ್ಲೂ ಬಾಳಿ ಬದುಕಬೇಕಾಗಿರ್ತಕ್ಕಂಥ ವಿದ್ಯಾರ್ಥಿಗಳನ್ನ, ಯುವ ಜನರನ್ನ ನಾವು ಕಳೆದುಕೊಂಡಿದ್ದೀವಿ. ಈ ದೇಶಕ್ಕಾಗಿರ್ತಕ್ಕಂಥ ಅತಿ ದೊಡ್ಡ ನಷ್ಟ ಅದು. ಆ ನಷ್ಟದ ಬಗ್ಗೆ ಯಾವುದೇ ಮಾಧ್ಯಮಗಳು ಕೂಡ ದೊಡ್ಡ ಮಟ್ಟದಲ್ಲಿ ಸಮಾಜದ ಕಣ್ಣು ತೆರೆಸಬೇಕಾಗಿರ್ತಕ್ಕಂಥ ವರದಿಗಳನ್ನ ಮಾಡ್ತಾರೆ. ಜೊತೆಗೆ ಈ ಸಮಾಜ ಮುಂದಿನ ದಿನದಲ್ಲಿ ಯಾವ ರೀತಿಯ ಹೆಜ್ಜೆಗಳನ್ನು ಇಡಬೇಕು ಅಂತಕ್ಕಂಥ ವಿಚಾರಗಳನ್ನ ಮಾಧ್ಯಮಗಳು ಚರ್ಚೆ ಮಾಡ್ತಾ ಇಲ್ಲ. ಇವತ್ತು ಅವರು ಮಾಧ್ಯಮಗಳು ಯಾವ ರೀತಿಯಲ್ಲಿ ಚರ್ಚೆ ಮಾಡ್ತಿದ್ದಾವೆ, ಆ ಮಾಧ್ಯಮಗಳು ಯಾವುವು ಅಂತ ನೋಡಕ್ ಹೋದಾಗ ಅಲ್ಲಿ RSSನ ಮಾಧ್ಯಮಗಳು, BJPಯ ಮಾಧ್ಯಮಗಳು, ಅದೇ ಗೋಧಿ ಬಣ್ಣದ ಮಾಧ್ಯಮದ ಪತ್ರಕರ್ತ ಮಿತ್ರರು ಇವತ್ತು ಕಾಂಗ್ರೆಸ್ ಪಕ್ಷದ ಮೇಲೆ ಗೂಬೆ ಕೂರಿಸ್ತಕ್ಕಂಥ ಕೆಲಸಕ್ಕೆ
ಆ ಒಂದು 11 ಜನರ ಸಾವಿನ ಸಮಾಧಿಯ ಮೇಲೆ ಕಾಂಗ್ರೆಸ್ ಪಕ್ಷವನ್ನ ನಿರ್ನಾಮವನ್ನಾಗಿ ಮಾಡ್ತೇವೆ, ಕಾಂಗ್ರೆಸ್ ಸರ್ಕಾರವನ್ನ ನಿರ್ನಾಮವನ್ನಾಗಿ ಮಾಡ್ತೇವೆ, ಸಿದ್ದರಾಮಯ್ಯರವರನ್ನ ಮತ್ತು ಡಿ.ಕೆ. ಶಿವಕುಮಾರ್ ಅವರನ್ನ ಮತ್ತು ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಮಟ್ಟ ಹಾಕ್ತೇವೆ, ಕಾಂಗ್ರೆಸ್ ಪಕ್ಷವನ್ನ ಮಟ್ಟ ಹಾಕ್ತೇವೆ ಅಂತಕ್ಕಂತಹ ಈ ಎಡಬಿಡಂಗಿತನದ ಏನು ಮಾಧ್ಯಮದ ವರದಿಗಳಿದಾವಲ್ಲ, ಇದು ನಿಜಕ್ಕೂ ಅಕ್ಷಮ್ಯವಾಗಿರ್ತಕ್ಕಂಥ ಅಪರಾಧ ಅಂದ್ರೆ ತಪ್ಪಾಗಲಾರದು. ಕೇವಲ ರಾಜಕೀಯ ಕಾರಣಕ್ಕಾಗಿ, ಕೇವಲ ರಾಜಕೀಯ ಬೇಳೆಕಾಳುಗಳನ್ನ ಬೇಯಿಸಿಕೊಂಡು ಕಾಂಗ್ರೆಸ್ ಪಕ್ಷವನ್ನ ಸರ್ವನಾಶ ಮಾಡಬೇಕು ಅಂತಕ್ಕಂಥ ಅಜೆಂಡವನ್ನ ಇಟ್ಟುಕೊಂಡು ಬಿಜೆಪಿಯ ಈ ಬೆದರು ಬೊಂಬೆಗಳಾಗಿರ್ತಕ್ಕಂಥ ಮತ್ತು ಬಿಜೆಪಿ ಪಕ್ಷದ ಎಂಜಲು ನಾಯಿಗಳಾಗಿರ್ತಕ್ಕಂಥ ಮತ್ತು ಬಿಜೆಪಿ ಪಕ್ಷದ ವಿಶೇಷವಾಗಿ ಗುಲಾಮಗಿರಿಯನ್ನ ಮಾಡ್ತಾ ಇರ್ತಕ್ಕಂಥ ಈ ಗೋಧಿ ಬಣ್ಣದ ಮಾಧ್ಯಮದ ಮಿತ್ರರಿಗೆ ನಾನು ಖಂಡಿತವಾಗಿಯೂ ಕೂಡ ಯಾಕೆ ಈ ರೀತಿಯ ದುಷ್ಕೃತ್ಯವನ್ನ ಈ ಸಮಾಜದಲ್ಲಿ ನೀವು ಎಸಗುತ್ತಿದ್ದೀರಿ, ಯಾಕೆ ಇಷ್ಟು ನೀವು ಸಾವಿನ ಮನೆಯಲ್ಲೂ ಕೂಡ ರಾಜಕೀಯವನ್ನ ಮಾಡ್ತಾ ಕುಳಿತುಕೊಂಡಿದ್ದೀರಿ ಅಂತಕ್ಕಂಥ ಪ್ರಶ್ನೆಯನ್ನ ನಾವು ಕೇಳದೆ ಹೋದ್ರೆ ಖಂಡಿತವಾಗಿಯೂ ಇದು ಒಂದು ಅಕ್ಷಮ್ಯವಾದ ಅಪರಾಧವಾಗುತ್ತದೆ. ಈ ಸಮಾಜಕ್ಕೆ ಅದು ಮುಂದೆ ಒಂದು ದಿನ ಅತ್ಯಂತ ಅಪಾಯಕಾರಿಯಾಗಿರ್ತಕ್ಕಂಥ ಬೆಳವಣಿಗೆ ಆಗುತ್ತದೆ ಅಂತಕ್ಕಂಥ ವಿಚಾರವನ್ನ ಈ ಸಂದರ್ಭದಲ್ಲಿ ನಾನು ಹೇಳಲೇಬೇಕಾಗುತ್ತೆ. ಯಾಕಂದ್ರೆ ಇವತ್ತು ಇಡೀ ದೇಶದಲ್ಲಿ, ರಾಜ್ಯದಲ್ಲಿ, ಇಡೀ ಪ್ರಪಂಚದಲ್ಲಿ ಈ ವಿಷಯ ಚರ್ಚೆ ಆಗ್ತಾ ಇದೆ. ಅದನ್ನ ಕೇವಲ ಒಂದು ರಾಜಕೀಯವಾಗಿರ್ತಕ್ಕಂಥ ಬಣ್ಣವನ್ನ ಬಳಿದು ನೀವು ನಿಜಕ್ಕೂ ವರದಿಗಳನ್ನ ಪ್ರಕಟಿಸ್ತಿದ್ದೀರಲ್ಲ, ನೀವು ಮನುಷ್ಯ ಅಂತಕ್ಕಂಥ ಪ್ರಶ್ನೆಯನ್ನ ಕೇಳದೆ ಹೋದ್ರೆ ಈ ಮಾನವ ಕುಲಕ್ಕೆ ಅಪಮಾನವಾಗುತ್ತದೆ, ಅವಮಾನವಾಗುತ್ತದೆ. ನೀವು 11 ಜನರ ಸಾವಿಗೆ ನಿಜವಾಗಲೂ ಯಾರು ಕಾರಣ ಅಂತ ನೀವು ಪದೇ ಪದೇ ಅದನ್ನ ಕಾಂಗ್ರೆಸ್ಸಿನ ಸಿದ್ದರಾಮಯ್ಯರವರು ಕಡೆ ನೀವು ಬೆಟ್ಟು ಮಾಡಿ ತೋರಿಸ್ತಾ ಇದ್ದೀರಲ್ಲ, ಕಾಂಗ್ರೆಸ್ಸಿನ ಡಿ.ಕೆ. ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರ ಬಗ್ಗೆ, ಉಪಮುಖ್ಯಮಂತ್ರಿಯ ಬಗ್ಗೆ ಬೆಟ್ಟು ಮಾಡಿ ತೋರಿಸ್ತಾ ಇದ್ದೀರಲ್ಲ, ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಬಗ್ಗೆ ನೀವು ಬೆಟ್ಟು ಮಾಡಿ ತೋರಿಸ್ತಾ ಇದ್ದೀರಲ್ಲ, ಖಂಡಿತವಾಗಿಯೂ ನಿಮಗೆ ಅತ್ಯುತ್ತಮವಾಗಿರ್ತಕ್ಕಂಥ ಸಲಹೆಯನ್ನ ನಾನು ಕೊಡ್ತೇನೆ. ಗೋಧಿ ಬಣ್ಣದ ಮಾಧ್ಯಮದ ಮಿತ್ರರೇ, ಖಂಡಿತವಾಗಿಯೂ ನಿಮಗೆ ಅತ್ಯುತ್ತಮವಾಗಿರ್ತಕ್ಕಂಥ ಸಲಹೆಯನ್ನ ಕೊಡ್ತಾ ಇದ್ದೀನಿ. ಯಾರು ಕಾರಣ? ಇಡೀ ವ್ಯವಸ್ಥೆ ಕಾರಣ. ಇವತ್ತು ನೀವೇನು ಸಿದ್ದರಾಮಯ್ಯರವರ ಮೇಲೆ, ಡಿ.ಕೆ. ಶಿವಕುಮಾರ್ ಅವರ ಮೇಲೆ, ಕಾಂಗ್ರೆಸ್ ಪಕ್ಷದ ಮೇಲೆ, ಡಾಕ್ಟರ್ ಜಿ ಪರಮೇಶ್ವರ್ ಮೇಲೆ ಆರೋಪವನ್ನ ಮಾಡಿ ಇವರೇ RCBಯ ಕ್ರೀಡಾಭಿಮಾನಿಗಳನ್ನ ಕರೆದುಕೊಂಡು ಬಂದು 11 ಜನರ ಸಾವನ್ನು ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್, ಪರಮೇಶ್ವರ್ ಅವರೇ ಮಾಡಿದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಲ್ಲ, ಖಂಡಿತವಾಗಿಯೂ ನಿಮಗೆ ನಾಚಿಕೆ ಆಗಬೇಕು. ಯಾವುದೇ ಒಂದು ಕ್ರೀಡಾ ಅಭಿಮಾನ ಅಂತಕ್ಕಂಥದ್ದು ಖಂಡಿತವಾಗಿಯೂ ಕೂಡ ಸಾವನ್ನ ಬಲಿ ಪಡಿತಕ್ಕಂಥ, ಒಬ್ಬ ಮನುಷ್ಯನನ್ನ ಸಾಯಿಸ್ತಕ್ಕಂಥ ನೀಚ ಕೃತ್ಯಕ್ಕೆ ಇವತ್ತು ಕ್ರೀಡಾಲೋಕ ಇಳಿದಿಲ್ಲ. ಕ್ರೀಡಾಲೋಕ ಇವತ್ತು ಇಡೀ ಜಗತ್ತಿನಲ್ಲಿ ಇಳಿದಿಲ್ಲ. ಕ್ರೀಡೆ ಅಂದ್ರೆ ಅದರ ಬಗ್ಗೆ ಅಭಿಮಾನ ಯಾವ ಮಟ್ಟದಲ್ಲಿ ಇರ್ತದೆ ಅಂತಂದು ಇತ್ತೀಚೆಗೆ ನೀವು RCBಯ ಗೆಲುವಿನಲ್ಲಿ 11 ಜನ ಸತ್ತಾಗ ನಿಮ್ ಕಣ್ಣಿಗೆ ಕಂಡಿದೆ. ಪ್ರತಿಯೊಬ್ಬ ಕ್ರೀಡಾಪಟುಗೆ ಈ ಪ್ರಪಂಚದಲ್ಲಿ ಹೋಗಿ ಕೇಳಿ, ವಿದ್ಯಾರ್ಥಿಗಳಿಗೆ ಕೇಳಿ, ಅಲ್ಲಿ ಕ್ರೀಡಾಪಟುಗಳು ಇರ್ತಾರಲ್ಲ, ಯುವ ಜನರಿಗೆ ಕೇಳಿ, ಅಲ್ಲಿ ಕ್ರೀಡಾಪಟುಗಳು ಇರ್ತಾರಲ್ಲ, ಅವ್ರಿಗೆ ಕೇಳಿ ಕ್ರೀಡೆ ಅಂದ್ರೇನು, ಕ್ರೀಡಾ ಅಭಿಮಾನ ಅಂದ್ರೇನು ಅಂತ ನಿಮಗೆ ಗೊತ್ತಾಗೋಗ್ಬಿಡುತ್ತೆ. ಮಾಧ್ಯಮದ ಮಿತ್ರರೇ, ದಯವಿಟ್ಟು ಹೇಳ್ತೀನಿ ಕೇಳಿ, ಸಾವಿನ ಮನೆಯಲ್ಲಿ ಗಳ ಇರತಕ್ಕಂತ ನೀಚ ಬುದ್ಧಿಯನ್ನ ನೀವು ಯಾವತ್ತೂ ಕೂಡ ಪ್ರಯೋಗ ಮಾಡಬಾರ್ದು. ಇಲ್ಲರಿ, ನೀವು ರಾಜಕೀಯ ಮಾಡ್ತೀರಾ, ಬನ್ನಿ. ಇವಾಗ ನಮ್ಮ ಮೋದಿಜಿ, ಅಮಿತ್ ಶಾಜಿ ಎಂತ ಕರ್ನಾಟಕ ಅಲ್ರಿ, ಇಡೀ ದೇಶದಲ್ಲಿ ನಂಬರ್ 1 ರಾಜಕಾರಣಿಗಳು. ಇವತ್ತು ಕಾಂಗ್ರೆಸ್ ಇಡೀ ದೇಶದಲ್ಲಿ 2 ಕಡೆ ಸರ್ಕಾರ ಅದ ಕಾಂಗ್ರೆಸ್. ಒಂದು ಆಂಧ್ರ ಪ್ರದೇಶ, ಒಂದು ಕರ್ನಾಟಕ ರಾಜ್ಯ. ಕಾಂಗ್ರೆಸ್ ಇರೋದು 2 ಕಡೆ, 14 ಕಡೆ ಬಿಜೆಪಿ ಇದೆ. ನೀವು ರಾಜಕೀಯ ನೋಡಿ, ಎಲ್ಲರ ತರನೇ ಅವರು ಕೂಡ ವಾಮ ಮಾರ್ಗ, ಬ್ರಹ್ಮಾಂಡ ಭ್ರಷ್ಟಾಚಾರ ಎಲ್ಲವುಗಳನ್ನ ಎಸಗ್ತಾನೆ. ಚುನಾವಣೆಗಳಲ್ಲಿ ಮೋದಿ ಅಣ್ಣ ಗೆದ್ದು ಬಂದಿದ್ದು, ಅಮಿತ್ ಶಾ ಅಣ್ಣ ಗೆದ್ದು ಬಂದಿದ್ದು ಬ್ರಹ್ಮಾಂಡ ಭ್ರಷ್ಟಾಚಾರ ಎಸಗಿ. ಇಲ್ಲಿ ಕೇವಲ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನೀವೇನು ಬಿಜೆಪಿಯ ಗುಲಾಮ್ಗಿರಿ ಮಾಡ್ತಕ್ಕಂಥ ಮಾಧ್ಯಮದ ಮಿತ್ರರು ಏನಿವತ್ತು RCB ಗೆಲುವು, 11 ಜನರ ಸಾವಿಗೆ ಸಿದ್ದರಾಮಯ್ಯ ಕಾರಣ, ಡಿ.ಕೆ. ಶಿವಕುಮಾರ್ ಕಾರಣ, ಪರಮೇಶ್ವರ್ ಕಾರಣ, ಕಾಂಗ್ರೆಸ್ ಪಕ್ಷ ಕಾರಣ ಅಂತ ರಾಜಕೀಯದ ಲೇಪನವನ್ನ ಎಸಗಿ ಅವರ ಸಾವಿನ ಮೇಲೆ ನೀವು ಈತಿರಿ ಒಂದು ಬಂಡವಾಳನ ಬದುಕಿ ವರದಿಗಳನ್ನ ಪ್ರಕಟಿಸಿದ್ರೆ ಖಂಡಿತ ನಿಮಗೆ ನಾಚಿಕೆ ಆಗ್ಬೇಕು ಅಂತಕ್ಕಂಥ ಮಾತನ್ನ ನಾನು ರಫೀಕ್ ಸಾಹಿಬ್ರೆ ಈ ದಿನ ಹೇಳಕ್ ಇಷ್ಟಪಡ್ತೀನಿ. ಮಾಧ್ಯಮಗಳು ಏನು ಇಲ್ಲಿ ಸಾಚೆಗಳಲ್ಲ, ಮಾಧ್ಯಮಗಳು ಇಲ್ಲಿ ನೋಡ್ರಿ ಬೆತ್ತಲೆ. ಇವಾಗ ಹೆಂಗೆ ಮನುಷ್ಯ ಕುಲ ಅಂತಕ್ಕಂಥದ್ದು ಬರುವಾಗ ಬೆತ್ತಲೆ, ಹೋಗುವಾಗ ಬೆತ್ತಲೆ, ಮಧ್ಯದಲ್ಲಿರುವುದು ಕತ್ತಲೆ ಇದೆಯಲ್ಲ, ಇಷ್ಟೇ ಮಾಧ್ಯಮಗಳ. ಇಲ್ಲಿ ನೋಡ್ರಿ, ಅದು ನೀಚ ಬುದ್ಧಿಯನ್ನ ಬಿಡ್ಬೇಕು ಅಂತ ನಾನು ಕೇಳ್ಕೊತೀನಿ ಮಾಧ್ಯಮಗಳಿಗೆ. ಮಾಧ್ಯಮಗಳು ಈ ಸಮಾಜಕ್ಕೆ ಕಾವಲು ನಾಯಿಗಳ ಕೆಲಸ ಮಾಡ್ಬೇಕು. 11 ಜನರ ಸಾವು, ನಾನು ಒಂದು ವಿಷಯನ ಪ್ರಸ್ತಾಪ ಮಾಡ್ತೀನಿ ರಫೀಕ್ ಸಾಹಿಬ್ರೆ, ಮಧ್ಯದಲ್ಲಿ ಒಂದೇ 1 ನಿಮಿಷ ಅವಕಾಶ ಕೊಡಿ.
11 ಜನರ ಸಾವಿಗೆ ಯಾರು ಕಾರಣ ಅಂತ ಮಾಧ್ಯಮಗಳು ಹೇಳ್ತಾವಲ್ಲ ಇವತ್ತು, ಡಿ ಕೆ ಶಿವಕುಮಾರ್ ಪರವಾಗಿ, ಸಿದ್ದರಾಮಯ್ಯರ ವಿರುದ್ಧವಾಗಿ, ಇಲ್ಲೋಡ್ರಿ ಪರಮೇಶ್ವರ್ ವಿರುದ್ಧವಾಗಿ, ಕಾಂಗ್ರೆಸ್ ವಿರುದ್ಧವಾಗಿ ಕಾರಣ ಅಂತ ಹೇಳ್ತಿದಾವಲ್ಲ, ನಾನು ಮಾಧ್ಯಮದ ಮಿತ್ರರಿಗೆ ಹೇಳ್ತೀನಿ, ಈ ಸಮಾಜದ ವೈಟ್ ಕಾಲರ್ ಕ್ರಿಮಿನಲ್ಗಳಂತ ಕಳಿತೀವಲ್ಲ, ಹೈಲಿ ಎಜುಕೇಟೆಡ್ ವೈಟ್ ಕಾಲರ್ ಕ್ರಿಮಿನಲ್ಗಳಿದಾರಲ್ಲ, ಅವರು ರಾಜಕೀಯ ಕ್ಷೇತ್ರದಲ್ಲಿರ್ಲಿ, ಯಾವುದೇ ಕ್ಷೇತ್ರದಲ್ಲಿರ್ಲಿ, ಅವರು ಈ 11 ಜನರ ಸಾವಿಗೆ ಕಾರಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಅತ್ಯಂತ ನೇರವಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ, ನಿಷ್ಠುರವಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸರ್, ಮೂರನೇ ಪ್ರಶ್ನೆ ಹೇಳಿ ನಮ್ಮ ವೀಕ್ಷಕರಿಂದ ಇದೆ. RCB ಗೆಲುವು, 11 ಜನರ ಸಾವು ವಿರೋಧ ಪಕ್ಷಗಳ ಹೇಳಿಕೆಗೆ ಸತ್ಯವೇ ಅಸತ್ಯ? ಅಲ್ಲ, ನೀವು ವಿರೋಧ ಪಕ್ಷಗಳು ಹೇಳಿಕೆಗಳನ್ನ ಕೊಡ್ತವೆ ರಾಜಕೀಯ ಕಾರಣಕ್ಕಾಗಿ. ಈ RCB ಗೆಲುವಾಯ್ತು, 11 ಜನರು ಸಾವು ಸಂಭವಿಸ್ತು. ಇವಾಗ ನಾನು ಒಂದ್ ಹೇಳ್ತೀನಿ, ಸಿದ್ದರಾಮಯ್ಯ ಸರ್ಕಾರ 11 ಜನ ಸತ್ತಿರ್ತಕ್ಕಂಥವ್ರಿಗೆ 10 ಲಕ್ಷ ರೂಪಾಯಿ ಒಂದು ಪರಿಹಾರವನ್ನ ಕೊಟ್ರು. ಇವಾಗ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಬೆಂಗಳೂರಿನ ಸಾಮ್ರಾಟ ಚಕ್ರವರ್ತಿ ಸನ್ಮಾನ್ಯ ಶ್ರೀಯುತ ಆರ್ ಅಶೋಕ್ ರವರಾಗಿರ್ಬೋದು, ನಮ್ಮ ಏನು ಚಲದಂಕ ಮಲ್ಲ, ಯುವಕರ ಕಣ್ಮಣಿ, ಬಿಸಿ ರಕ್ತದ ಯುವ ದುರಿಣ ಮುತ್ಸದಿ ನೇತಾರ ನಮ್ಮ ವಿಜಯೇಂದ್ರ ಅವರಾಗಿರ್ಬೋದು, ವಿರೋಧ ಪಕ್ಷವಾಗಿ ಕೇವಲ ಅವರು ರಾಜಕೀಯ ಕಾರಣಕ್ಕಾಗಿ ಹೇಳಿಕೆ ಕೊಡ್ತಿದ್ದಾರೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಹೊರತು ಇವಾಗ ಮೋದಿಜಿರವರು, ಅಮಿತ್ ಶಾ ರವರು ಈ ದೇಶದ ರಾಜಕಾರಣದಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಏನು ರಾಜಕೀಯದ ದಾಳಗಳನ್ನ ಉರುಳಿಸ್ತಾ ದೇಶದ ಉದ್ದಗಲಕ್ಕೂ, ಕೇವಲ ಅವರು ರಾಜಕೀಯವನ್ನ ಮಾಡಿ ಯಾವುದೇ ರಾಜ್ಯದಲ್ಲಿ ಏನೇ ಒಂದು ಸಣ್ಣ ಅನಾಹುತವಾದ್ರೂ ಕೂಡ ಕೇವಲ ರಾಜಕೀಯವಾಗಿ ದಾಳಿಗಳನ್ನ ಮಾಡ್ತಾ ಇವತ್ತು ಜನರ ದಿಕ್ಕನ್ನ ತಪ್ಪಿಸ್ತಾ, ರಾಜ್ಯದ ದಿಕ್ಕುಗಳನ್ನ ತಪ್ಪಿಸ್ತಾ, ದೇಶದ ದಿಕ್ಕನ್ನ ತಪ್ಪಿಸ್ತಾ, ಇವತ್ತೇನು ಮೋದಿ ಅಮಿತ್ ಶಾ ರವರ ಪಕ್ಷದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ನಮ್ಮ ವಿಜಯೇಂದ್ರ ಅವರು, ಆರ್ ಅಶೋಕ್ ರವರು, ನಾನು ಹೆಸರನ್ನ ಯಾಕೆ ಹಿಡಿದು ಮಾತಾಡ್ತೀನಿ ಅನ್ನೋದಾದ್ರೆ, ಹೇಳಿಕೆ ಕೊಡುವಾಗ ಒಂದು ವಿರೋಧ ಪಕ್ಷದ ನಾಯಕನಿಗಾಗ್ಲಿ, ಒಂದು ಪ್ರತಿಪಕ್ಷದ ನಾಯಕನಿಗಾಗ್ಲಿ, ಒಂದು ಪ್ರತಿಪಕ್ಷದ ರಾಜ್ಯಾಧ್ಯಕ್ಷನಿಗಾಗ್ಲಿ ಒಂದು ಸಾರ್ವಕಾಲಿಕವಾಗಿರ್ತಕ್ಕಂಥ ಯೂನಿವರ್ಸಲ್ ನಾಲೆಜ್ ಗಳನ್ನ ಇಟ್ಟುಕೊಂಡು ಹೇಳಿಕೆಗಳನ್ನು ಕೊಡ್ಬೇಕು. ಅಲ್ರಿ, RCB ತಂಡ ಗೆದ್ದಿದೆ, ಸಂಭ್ರಮಾಚರಣೆ ನಡೆದಿದೆ, ಲಕ್ಷ ಉಪಾಧಿಯಲ್ಲಿ ಇಲ್ಲೋಡ್ರಿ ಜನ ಸಾಗರದ ಉಪಾಧಿಯಲ್ಲಿ ಹರಿದು ಬಂದಿದ್ದಾರೆ ಅಭಿಮಾನಿಗಳು, RCB ಅಭಿಮಾನಿಗಳು. ಅನ್ಎಕ್ಸ್ಪೆಕ್ಟೆಡ್ ಅಂತಲ್ಲ, ಇದು ಆಕಸ್ಮಿಕವಾಗಿ ನಡೆದಿರಂತ ಘಟನೆ ಆದ್ರೂ ಕೂಡ ಇಲ್ಲೋಡ್ರಿ ಮುಂಜಾಗ್ರತಾ ಕ್ರಮವನ್ನ ದೂರದೃಷ್ಟಿ ಉಳ್ತಕ್ಕಂಥವ್ರು, ಮುಂದಾಲೋಚನೆ ಇರ್ತಕ್ಕಂಥವ್ರು ತೆಗೆದುಕೊಂಡಿಲ್ವೋ ಅದು ಬೇರೆ ಭಾಗ, ಒಂದು ವಿಚಾರ, ಅದು ಗಂಭೀರವಾದ ವಿಚಾರನೇ ಅದು. ಆದ್ರೆ 11 ಜನ ಸತ್ತಿರ್ತಕ್ಕಂಥದ್ದು ಈ ನಾಡಿನ ಹೆಮ್ಮೆಯ ವಿದ್ಯಾರ್ಥಿ, ಈ ನಾಡಿನ ಭವಿಷ್ಯದ ಯುವಕರು, ಈ ದೇಶಕ್ಕೆ, ಈ ರಾಜ್ಯಕ್ಕೆ ಭವಿಷ್ಯದ ಉಜ್ವಲ ಭವಿಷ್ಯವನ್ನ ರೂಪಿಸಿಕೊಡ್ತಕ್ಕಂಥ ಶಕ್ತಿ ಇರತಕ್ಕಂಥ ಯುವಕರು, ವಿದ್ಯಾರ್ಥಿಗಳು ಸತ್ತಿದ್ದಾರೆ. ಇವತ್ತು ಬಿಜೆಪಿ ರಾಜಕೀಯ ದೊಂಬರಾಟವನ್ನ ಆಡ್ತಾ ಒಂದು ಪಕ್ಷ ಅಧಿಕಾರದಲ್ಲಿದೆ ಅನ್ನುವ ಕಾರಣಕ್ಕಾಗಿ ನೀವು ಕೇವಲ ರಾಜಕೀಯ ಕಾರಣಗಳಿಗಾಗಿ ನೀವು ದೂಷಣೆ ಮಾಡ್ತಾ ದಿನಗಟ್ಟಲೆ ನೀವು ಕಳೀತಾ ಇದ್ರಲ್ಲ. ನಾನು ವಿರೋಧ ಪಕ್ಷದ ನಾಯಕರಿಗೆ ನಾನು ಈ ಸಂದರ್ಭದಲ್ಲಿ ರಫೀಕ್ ಅವರೇ, ನೀವು ಪ್ರಶ್ನೆ ಕೇಳ್ತಿದ್ರಿ ಅಂತ ಅತ್ಯಂತ ಕಾರವಾಗಿ ನಾನು ಯಾಕೆ ಉತ್ತರ ಕೊಡ್ತೀನಿ ಅಂದ್ರೆ, ಮುಂದಿನ ದಿನದಲ್ಲೂ ಕೂಡ ಈ ದೇಶದಲ್ಲಿ, ಈ ರಾಜ್ಯದಲ್ಲಿ, ಈ ಪ್ರಪಂಚದಲ್ಲಿ ಎಲ್ಲೇ ಆಗ್ಲಿ ಈ ತರದ ದುರ್ಘಟನೆಗಳು ನಡೆದ್ರೆ ಅದಕ್ಕೆ ನಾವು ಫಾರ್ಮುಲನ್ನು ಏನ್ ಕಂಡುಹಿಡಿಬೇಕು, ಆ ದುರ್ಘಟನೆಗೆ ಯಾವ ರೀತಿಯ ಪರಿಹಾರೋಪಾಯಗಳನ್ನ ಕಂಡುಕೊಳ್ಬೇಕು, ಆ ಸತ್ತಂತ ಎಳೆ ಕಂದಮ್ಮಗಳಿಗೆ, ವಿದ್ಯಾರ್ಥಿಗಳಿಗೆ, ಯುವಕರಿಗೆ ಮತ್ತು ಅವರ ಕುಟುಂಬ ವರ್ಗಕ್ಕೆ ಎಲ್ಲ ಪಕ್ಷಗಳು ನಾವು ಯಾವ ರೀತಿಯಾಗಿ ಸ್ಪಂದಿಸಬೇಕು ಅಂತಕ್ಕಂಥ ಪರಿಜ್ಞಾನ ಇಲ್ಲದೆ ಕೇವಲ ರಾಜಕೀಯ ಹೇಳಿಕೆಗಳನ್ನ ಕೊಡ್ತಾ ಹೋದ್ರೆ ಈ ದೇಶ, ಈ ರಾಜ್ಯ, ಈ ಜನ, ಈ ಪ್ರಜಾಪ್ರಭುತ್ವ ಉಳಿತೈತೇನ್ರಿ ರಫೀಕ್ ಸಾಹೇಬ್ರೆ? ಹಾಗಾಗಿ ನಾನು ಅತ್ಯಂತ ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ, ಈ ರಾಜಕಾರಣಿಗಳು ಕೊಡ್ತಕ್ಕಂಥ ಹೇಳಿಕೆಗಳಿದಾವಲ್ಲ, ಅವು ಮನೆಗೆ ಮಕ್ಕಳಾಗಂತ ಹೇಳಿಕೆಗಳು ಅಲ್ಲ, ಸ್ಮಶಾನಕ್ಕೆ ಹೆಣ ಆಗ್ತಕ್ಕಂಥ ಹೇಳಿಕೆಗಳು ಅಲ್ಲ. ರಾಜಕಾರಣಿಗಳು ಕೊಡ್ತಕ್ಕಂಥ ಹೇಳಿಕೆಗಳು ರಾಜಕೀಯ ಕಾರಣಗಳಿಗೆ ಕೊಡ್ತಾರೆ. 11 ಜನ ಸತ್ತೋದ್ರಿ. ಇವಾಗ ಅದರಲ್ಲಿ ಒಬ್ಬ ವಿದ್ಯಾರ್ಥಿ, ನೀವೆಲ್ಲ ಓದಿದ್ರಿ, ಅವ್ರ ತಂದೆ 100 ಕೋಟಿ ಮಾಡಿಟ್ಟಿದ್ದಂತ ಆ ವಿದ್ಯಾರ್ಥಿಗೆ ಕಷ್ಟಪಟ್ಟು ದುಡ್ದು. ನನ್ನ ಮಗನೇ ಓದ 100 ಕೋಟಿ ತಗೊಂಡು ಏನ್ ಮಾಡ್ಲಿ ಅಂದ್ರು. ರಾಜ್ಯ ಸರ್ಕಾರ ಇವತ್ತು 10 ಲಕ್ಷ ಕೊಟ್ಟಿದೆ, ಸಿದ್ದರಾಮಯ್ಯ ಸರ್ಕಾರ. ನಾನು ಹೇಳೋದೇನು, ಎಲ್ಲಾ ರಾಜಕೀಯ ಪಕ್ಷದವರು ಇವಾಗ ಕುಮಾರಸ್ವಾಮಿ JDS ಅಲ್ಲಿ ರಣಧೀರ ಕಂಠೀರವ, ಕರ್ನಾಟಕದ ರಾಜಕಾರಣದಲ್ಲಿ ಕುಮಾರಸ್ವಾಮಿ ಯಾರು ಅಂದ್ರೆ ರಣಧೀರ ಕಂಠೀರವ, ಗಂಡುಗಲಿ ಕುಮಾರರಾಮರಿ. ಇವಾಗ ಕುಮಾರಸ್ವಾಮಿ 1000 ಕೋಟಿ ದೋಚಿಲ್ವಾ? ಓಲಿ ಬಿಜೆಪಿ ಅವರು 1000 ಕೋಟಿ ದೋಚಿಲ್ವಾ? ನಾನು ಹೇಳ್ತೀನಿ, ಎಲ್ಲಾ ಪಕ್ಷದವ್ರನ್ನು ಒಳಗೊಂಡಂತೆ ನಾನು ಮಾತಾಡ್ತೀನಿ, ಅದು ಬೇರೆ ಪ್ರಶ್ನೆ. ಎಲ್ಲರೂ ಒಂದ್ ಕೆಲಸ ಮಾಡ್ರಿ, ಬಿಜೆಪಿ ಪಕ್ಷದಿಂದ ಆಗ್ಲಿ, JDS ಪಕ್ಷದಿಂದ ಇಷ್ಟೆಲ್ಲ ಏನು ಸಿದ್ದರಾಮಯ್ಯ ಅಪರಾಧವೇ ಎಸಗದ, DK ಶಿವಕುಮಾರ್ ಅಪರಾಧನೇ ಎಸಗದ, ಡಾಕ್ಟರ್ G ಪರಮೇಶ್ವರ್ ಅಪರಾಧನೇ ಎಸಗದ, ಕಾಂಗ್ರೆಸ್ ಪಕ್ಷನೇ ಅಪರಾಧ ಎಸಗಿ ಬಿಟ್ಟಿದೆ ಅಂತ ನೀವೆಲ್ಲ
ಇವತ್ತೇನು ಮಾಧ್ಯಮದಲ್ಲಿ ಅಲ್ಲರಿ ಅವು ಗುಲಾಮ್ಗಿರಿ ಕೆಲಸ ಮಾಡಂತ ಪತ್ರಕರ್ತರುಗಳಿಗೆ ಪೇಮೆಂಟ್ ಕೊಟ್ಟದ ಅಡಿಯಲ್ಲಿ ನ್ಯೂಸ್ ಮಾಡಿಸಿ ತಿರುಗ್ತಿದ್ರಲ್ಲ, ನಿಮಗೆ ನಾಚಿಕೆ ಆಗ್ಬೇಕು. ನಿಮಗೆ ವಿರೋಧ ಪಕ್ಷದ ಏನು ಪ್ರತಿಪಕ್ಷದ ಸ್ಥಾನದಲ್ಲಿ ಇರ್ತಕ್ಕಂಥವ್ರಿಗೆ ನಿಮಗೆಲ್ಲ ನಾಚಿಕೆ ಆಗ್ಬೇಕು. ನಾನು ಎಚ್ ಡಿ ಕುಮಾರಸ್ವಾಮಿಯನ್ನು ಒಳಗೊಂಡಂತೆ ಹೇಳ್ತಿರೋದು, ವಿಜಯೇಂದ್ರನ್ನು ಒಳಗೊಂಡಂತೆ, ಆರ್ ಅಶೋಕ್ ರವರನ್ನು ಒಳಗೊಂಡಂತೆ ನಾನು ಈ ವಿಷಯಗಳನ್ನ ಪ್ರಸ್ತಾಪ ಮಾಡಿ ಹೇಳ್ತಿರ್ತಕ್ಕಂಥದ್ದು. ಒಂದು ಕೆಲಸ ಮಾಡ್ರಿ, ಮೋದಿ ಅಮಿತ್ ಶಾಗೆ ಹೇಳ್ಬಿಟ್ಟು ಇಲ್ಲಿ ನೋಡ್ರಿ, ನಿಮ್ಮ ವೈಯಕ್ತಿಕವಾಗಿರ್ತಕ್ಕಂಥ ಪಾರ್ಟಿ ಇದರಿಂದ ಅಥವಾ ನೀವು ವೈಯಕ್ತಿಕವಾಗಿ ದೇಶ ಜ್ಯೋತಿ 1000 ಕೋಟಿ ಇಟ್ಕೊಂಡಿದ್ದೀರಲ್ಲ, ಆ ದುಡ್ಡಲ್ಲಿ ಒಂದ್ ಕೆಲಸ ಮಾಡ್ರಿ, ಒಬ್ಬೊಬ್ಬರಿಗೆ 1 ಕೋಟಿ ಕೊಡ್ರಿ. ಬಿಜೆಪಿಯಿಂದ 1 ಕೋಟಿ, ಜೆಡಿಎಸ್ ಇಂದ 1 ಕೋಟಿ, ನಾನು ಕಾಂಗ್ರೆಸ್ ಇಂದ 1 ಕೋಟಿ ಕೊಡಿಸ್ತೀನಿ. 3 ಕೋಟಿ ತಗೊಂಡು ಆ ಕುಟುಂಬಗಳು ಉದ್ಧಾರ ಆಗ್ಲಿ ಬಿಡ್ರಿ, ಈ ದೇಶ ಉದ್ಧಾರ ಆಗ್ತತೆ. ಅವ್ರೇನು ಈ ದೇಶ ಬಿಟ್ಟು ಓಡೋಗಲ್ಲ. ಈ ತರದ ವಿಚಾರನ ನಾನು ನೋಡ್ರಿ ಅತ್ಯಂತ ಪ್ರಾಮಾಣಿಕವಾಗಿ ಅದು ಜೆಡಿಎಸ್ ಪಕ್ಷದ ಮತ್ತು ಬಿಜೆಪಿ ಪಕ್ಷದ ಏನು ಮುತ್ಸದಿಗಳು ನೇತಾರರು ದುರ್ನಿಡಿದಿರಲ್ಲ, ನಾನು ಅದರಲ್ಲೂ ವಿಶೇಷವಾಗಿ ಎಚ್ ಡಿ ಕುಮಾರಸ್ವಾಮಿಗೆ ಈ ಮಾತನ್ನು ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಬಿಸಿ ರಕ್ತದ ಯುವ ನಾಯಕ, ಯುವ ಧುರೀಣ ವಿಜೇಂದ್ರ ಅವ್ರಿಗೆ ಹೇಳಕ್ ಇಷ್ಟಪಡ್ತೀನಿ, ಮತ್ತು ನಮ್ಮ ಬೆಂಗಳೂರು ನಗರದ ಸಾಮ್ರಾಟ ಚಕ್ರವರ್ತಿ ಆರ್ ಅಶೋಕ್ ರವರಿಗೆ ಹೇಳಕ್ ಇಷ್ಟಪಡ್ತೀನಿ. ರಫೀಕ್ ಸಾಹೇಬ್ರೆ, ಸರ್, ಈಗ ನಮ್ಮ ವೀಕ್ಷಕರಿಂದ 4ನೇ ಪ್ರಶ್ನೆನ ಕೇಳಿದ್ದಾರೆ ಹೇಳಿ. RCB ಗೆಲುವು, 11 ಜನರ ಸಾವು, ಪೊಲೀಸ್ ಅಧಿಕಾರಿಗಳ ವಿರುದ್ಧ ಸರ್ಕಾರ ತೆಗೆದುಕೊಂಡಿರುವ ಕ್ರಮಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ನೋಡಿ, ತುಂಬಾ ಇದು ಅರ್ಥಪೂರ್ಣವಾಗಿರ್ತಕ್ಕಂಥ ಪ್ರಶ್ನೆ. ಯಾಕಂದ್ರೆ ನೋಡ್ರಿ, ಇವಾಗ ಬೆಂಗಳೂರು ಕಮಿಷನರ್ ಅವರನ್ನ ಮತ್ತು ಆ ಒಂದು ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಸಂಬಂಧಪಟ್ಟಂತಹ ಕೆಲವು DCP, ACP, ಕಬ್ಬನ್ ಪಾರ್ಕ್ ಇನ್ಸ್ಪೆಕ್ಟರು ಮತ್ತು ಒಂದಿಷ್ಟು ಜನಕ್ಕೆಲ್ಲ ಅವರು ಏನ್ ಮಾಡಿದ್ದಾರೆ, ಅಮಾನತುಗೊಳಿಸಿದ್ದಾರೆ. ಯಾರು? ಸಿದ್ದರಾಮಯ್ಯರವರ ಸರ್ಕಾರ, DK ಶಿವಕುಮಾರ್ ಅವರ ಸರ್ಕಾರ, ಡಾಕ್ಟರ್ G ಪರಮೇಶ್ವರ್ ಅವರ ಸರ್ಕಾರ, ಅಕ್ಷರಶಃ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಅವ್ರನ್ನ ಅಮಾನತುಗೊಳಿಸಿದ್ದಾರೆ ಅಂತಕ್ಕಂಥ ಸುದ್ದಿಗಳಿಗೆ ಸಂಬಂಧಿಸಿದಂತೆ ಅಮಾನತುಗೊಳಿಸಿರ್ತಕ್ಕಂಥ ಸರಿನೋ ತಪ್ಪು ಅಂತಕ್ಕಂಥ ಒಂದು ಪ್ರಶ್ನೆಯನ್ನ ನೀವು ವೀಕ್ಷಕರ ಪರವಾಗಿ ಕೇಳ್ತಾ ಇದ್ದೀರಿ. ಆದ್ರೆ ವಾಸ್ತವದಲ್ಲಿ ನೋಡ್ರಿ, ಲಕ್ಷ ಸಂಖ್ಯೆಯಲ್ಲಿ ವಿತಿನ್ 24 ಅವರ್ಸ್ ಅಲ್ರಿ, 12 ಅವರ್ಸ್ ಒಳಗಡೆ ಸಾಗರೋಪಾದಿಯಲ್ಲಿ ಹರಿದು ಬಂದಾಗ ವ್ಯವಸ್ಥೆಯಲ್ಲಿ ಲೋಪದೋಷವಾಗುವಂಥದ್ದು ಸಹಜ. ವ್ಯವಸ್ಥೆಯಲ್ಲಿ ಲೋಪದೋಷವಾಗುವಂಥದ್ದು ಸಹಜ. ಅಲ್ಲಿ ಇವಾಗ ಸಿದ್ದರಾಮಯ್ಯರವರ ಅಪರಾಧ ಮಾಡಿದ್ರು, DK ಶಿವಕುಮಾರ್ ಅಪರಾಧ ಮಾಡಿದ್ರು, ಡಾಕ್ಟರ್ G ಪರಮೇಶ್ವರ್ ಅಪರಾಧ ಮಾಡಿದ್ರು, ಕಾಂಗ್ರೆಸ್ ಪಕ್ಷದ ನೇತೃತ್ವದ ಸರ್ಕಾರ ಅಪರಾಧ ಮಾಡಿತು, ಪೊಲೀಸರ ಅಪರಾಧ ಮಾಡಿದ್ರು ಅಂತಕ್ಕಂಥದನ್ನ ನಾವು ರಾಜಕೀಯ ಕಾರಣಗಳಿಗಾಗಿ ನಾವು ಹೇಳಿಕೆ ಕೊಡಬಹುದು. ಆದ್ರೆ ಸಿಸ್ಟಮ್ ಅಲ್ಲಿ ಏನಿದೆ, ಒಂದು ಸಿಸ್ಟಮ್, ಒಂದು ಕಾರ್ಯಾಂಗ ವ್ಯವಸ್ಥೆಯಲ್ಲಿ ಪೊಲೀಸರ ಈ ಏನು ಒಂದು ಕಾರ್ಯವಿಧಾನ ಇದೆಯಲ್ಲ, ಆ ಕಾರ್ಯವಿಧಾನದ ಬಗ್ಗೆ ಯಾರು ಕೂಡ ಲವಲೇಶದಷ್ಟು ಕೂಡ ಆರೋಪವನ್ನ ಮಾಡೋದಕ್ಕೆ ಇಷ್ಟಪಡಲ್ಲ. ಆದ್ರೆ ವಾಸ್ತವದಲ್ಲಿ ಏನಪ್ಪಾ ಅಂದ್ರೆ, ಈಗ ನೋಡ್ರಿ, ಇದು ವಿಚಾರ ಆಲೆ ನ್ಯಾಯಾಂಗದಲ್ಲಿ ವಿವಿಧ ಮೊಕದ್ದಮೆಗಳನ್ನ ದಾಖಲಿಸುವುದ್ರ ಮೂಲಕ ನ್ಯಾಯಾಂಗದಲ್ಲೂ ಕೂಡ ಈ ಒಂದು RCB ಗೆಲುವಿನ ಸಂಭ್ರಮಾಚರಣೆಯಲ್ಲಿ 11 ಜನರ ಸಾವಿಗೆ ಕಾರಣ ಯಾರು ಅಂತಕ್ಕಂಥ ವಿಚಾರದಲ್ಲಿ ವಿವಿಧ ನ್ಯಾಯಾಲಯಗಳಲ್ಲಿ ಮೊಕದ್ದಮೆಗಳು ನಡೀತಾ ಇದ್ದಾವೆ. ಮತ್ತು ಸರ್ಕಾರ ಕೂಡ ಒಂದು ತೀಕ್ಷ್ಣವಾಗಿರುವಂತ ಒಂದು ಪ್ರತಿಕ್ರಿಯೆಯನ್ನ ಕೊಡೋದಕ್ಕೆ ಪೊಲೀಸರನ್ನ ಅವರು ಸಸ್ಪೆಂಡ್ ಮಾಡಿರಂತದ್ದಿರ್ಬೋದು, ಅಮಾನತು ಮಾಡಿರ್ತಕ್ಕಂಥದ್ದಿರ್ಬೋದು. ಕ್ರಮ ಎಷ್ಟು ಸರಿ, ಎಷ್ಟು ಸರಿಯಲ್ಲ ಅಂತಕ್ಕಂಥದ್ದು ಇಲ್ಲಿ ಅತ್ಯಂತ ಮುಖ್ಯವಾದ ಪ್ರಶ್ನೆ ಅಲ್ಲ. RCB ಕಪ್ ಗೆದ್ದಿತ್ತು, ಅಭಿಮಾನಿಗಳು ಸಂಭ್ರಮೋತ್ಸವ ವಿಜಯೋತ್ಸವದಲ್ಲಿ ತೊಡಗಿದ್ರು. ಅಭಿಮಾನ ಅನ್ನುವಂಥದ್ದು ಹೇಗಿರುತ್ತಂದ್ರೆ, ಒಂದು ಕ್ರೀಡಾ ಲೋಕದಲ್ಲಿರ್ಬೋದು, ಅದು ಯಾವುದೇ ಲೋಕದಲ್ಲಿರ್ಬೋದು, ಚಲನಚಿತ್ರ ರಂಗದಲ್ಲಿರ್ಬೋದು, ಅದರಲ್ಲೂ ವಿಶೇಷವಾಗಿ ನಮ್ಮ ದಕ್ಷಿಣ ಭಾರತದಂತ ರಾಜ್ಯಗಳಲ್ಲಿ, ಅದು ಆಂಧ್ರ ಪ್ರದೇಶ ಇರ್ಬೋದು, ತೆಲಂಗಾಣ ರಾಜ್ಯ ಇರ್ಬೋದು, ಕೇರಳ ಇರ್ಬೋದು, ನಮ್ಮ ಕರ್ನಾಟಕ ರಾಜ್ಯ ಇರ್ಬೋದು, ತಮಿಳುನಾಡಲ್ಲಿರ್ಬೋದು, ಒಂದು ಆರಾಧನಾ ಪ್ರವೃತ್ತಿಯನ್ನ ಮೈಗೂಡಿಸಿಕೊಂಡಿರ್ತಕ್ಕಂಥ ಒಂದು ದಕ್ಷಿಣ ಭಾರತ ಈ ರಾಜ್ಯಗಳಿದಾವಲ್ಲ, ಅದು ಕ್ರೀಡೆ ಇರ್ಬೋದು, ಚಲನಚಿತ್ರ ಇರ್ಬೋದು. ನೋಡ್ರಿ, ಅವರಿಗೆ ಕಣ್ಣೇ ಕಾಣಲ್ಲ, ಅಂದ್ರೆ ಅಂಧ ಅಭಿಮಾನ ಅಂತ ನಾವು ಕರಿತೀವಿ ಅದನ್ನ. ಕುರುಡು ಕಾಂಚನ ಕುಣಿಯುತ್ತಲಿತ್ತು ಅಂತಂದು ಹಿರಿಯರು ಹೇಳ್ತಾರೆ. ಆದ್ರೆ ಇಲ್ಲಿ ಅಭಿಮಾನ ಅನ್ನುವುದೇ ಒಂದು ಕುರುಡುತನವಾಗಿ ಕುಣಿತಾ ಇತ್ತು. ಅಂತ ಒಂದು ಕುರುಡುತನದ ಅಭಿಮಾನಕ್ಕೆ ಮತ್ತು ವಿಶೇಷವಾಗಿ ಅದು ಆಕಸ್ಮಿಕವಾಗಿ ನಡೆದಂತ ಒಂದು ಅಚಾತುರ್ಯದ 11 ಸಾವುಗಳಿದಾವಲ್ಲ, ನಿಜಕ್ಕೂ ಅವು ಹೃದಯ ವಿದ್ರಾವಕವಾದಂತ ಘಟನೆಗಳು. ವಾಸ್ತವದಲ್ಲಿ ರಫೀಕ್ ಅವರೇ, ಇಲ್ಲೇನಾಗಿದೆ, ಪೊಲೀಸರು ಕರ್ತವ್ಯವನ್ನ ಸರಿಯಾಗಿ ನಿರ್ವಹಿಸಿದ್ದಾರೋ ಇಲ್ಲವೋ ಅನ್ನೋದ್ರ ಬಗ್ಗೆ ಇವತ್ತು HD ಕುಮಾರಸ್ವಾಮಿರವರು, ನಮ್ಮ ಕರ್ನಾಟಕದ ರಾಜಕೀಯ ರಂಗದ ರಣವೀರ ಕಂಠೀರವ ಸರ್ HD ಕುಮಾರಸ್ವಾಮಿರವರು ಏನ್ ಆರೋಪ ಮಾಡ್ತಾರೆ ಸರ್ಕಾರದ ವಿರುದ್ಧ. ಪೊಲೀಸರನ್ನ ನೀವು ಅಮಾನತಿನಲ್ಲಿ ಇಟ್ಟಿದ್ದೀರಿ, ಸಸ್ಪೆಂಡ್ ಮಾಡಿದ್ದೀರಿ,
ಸಿದ್ದರಾಮಯ್ಯರವರೇ ಈ ಎಲ್ಲ 11 ಸಾವಿಗೆ ಕಾರಣ, ಡಿ ಕೆ ಶಿವಕುಮಾರ್ ಕಾರಣ, ಪರಮೇಶ್ವರ್ ಕಾರಣ, ಕಾಂಗ್ರೆಸ್ ಪಕ್ಷ ಕಾರಣ ಅಂತ ಇವತ್ತು ಏನು ಹೇಳ್ಕೊಂಡ್ ತಿರುಗಾಡ್ತಿದಾರಲ್ಲ ಯಾರು ಎಚ್ ಡಿ ಕುಮಾರಸ್ವಾಮಿ. ಸ್ವಾಮಿ, ಈ ಲೆವೆಲ್ಗೆ ಎಚ್ ಡಿ ಕುಮಾರಸ್ವಾಮಿ ಅವರು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ ಅಂದ್ರೆ ಸ್ವಾಮಿ, ಅದ್ರ ಹಿಂದೆ ಕಿಕ್ ಬ್ಯಾಕ್, ಇಲ್ಲಿಗಲ್ ಟ್ರಾನ್ಸಾಕ್ಷನ್ ಎಷ್ಟು ನಡೆಯುತ್ತೆ ಗೊತ್ತಾ ಸ್ವಾಮಿ? ಕಮ್ಮಿ ಅಂದ್ರೆ ಸ್ವಾಮಿ ಒಂದು 100, 200, ಒಂದು 500 ಕೋಟಿವರೆಗೂ ಟ್ರಾನ್ಸಾಕ್ಷನ್ ನಡೆಯುತ್ತೆ ಸ್ವಾಮಿ. ಯಾಕಂದ್ರೆ ಎಲ್ಲಾ ಕ್ಷೇತ್ರಗಳಲ್ಲೂ ಸ್ವಾಮಿ ಭ್ರಷ್ಟಾಚಾರ ಅನ್ನುವಂಥ ತಾಂಡವಾಡ್ತಾ ಇತ್ತು. ಇವತ್ತು ಕುಮಾರಸ್ವಾಮಿ ಅವರು ಈ ಮಟ್ಟದ ಬ್ಯಾಟಿಂಗ್ ಅನ್ನ ಪೊಲೀಸರ ಪರವಾಗಿ ಆಡ್ತಾ ಇರ್ತಕ್ಕಂಥದ್ದು, ಕಾಂಗ್ರೆಸ್ ಪಕ್ಷದ ವಿರುದ್ಧ ಆಡ್ತಾ ಇರ್ತಕ್ಕಂಥದ್ರಿಂದ ಸ್ವಾಮಿ ಕಮ್ಮಿ ಅಂದ್ರೆ 100 ಕೋಟಿ, 200 ಕೋಟಿಯಿಂದ 500 ಕೋಟಿವರೆಗೆ ಅಣ್ಣ. ಕುಮಾರಸ್ವಾಮಿ ಬಾಯಿಗಣ ಸೂಟ್ ಕೇಸ್ಗಳನ್ನ ಹಿಂಗೆ ಎಸ್ಬಿಟ್ಟ ಅಂದ್ರೆ 100 ಕೋಟಿ, ಒಂದು 500 ಕೋಟಿ ಅಣ್ಣ. ಕುಮಾರಣ್ಣ ಎಷ್ಟು ಆಕ್ಟಿವ್ ಆಗಿ ಬಂದು ಈ ಲೋಕದ ಮುಂದೆ ಸ್ಟೇಟ್ಮೆಂಟ್ ಹೊಡಿತಾನೆ ಅಂದ್ರೆ ಅಣ್ಣ, ನನಗೆ ಆ ಇನ್ಫಾರ್ಮೇಶನ್ ಸಿಕ್ತು, ನನಗೆ ಈ ಇನ್ಫಾರ್ಮೇಶನ್ ಸಿಕ್ತು ಅಣ್ಣ. ಒಡಿಯಾ ಆ ಸ್ಟೇಟ್ಮೆಂಟ್ಗಳಿಗೆ ಅಣ್ಣ ಜಗತ್ತು ನಂಬಿ ಬಿಡುತ್ತೆ ಅಣ್ಣ, ಮೋಸ ಹೋಗ್ಬಿಡುತ್ತೆ ಜಗತ್ತು. ಇದ್ರ ಬಗ್ಗೆ ನಾನು ಪ್ರಾಮಾಣಿಕವಾಗಿ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಮತ್ತು ವಿಜೇಂದ್ರ ಅವರಿಗೆ ಮತ್ತು ಆರ್ ಅಶೋಕ್ ಅವರಿಗೆ ಏನ್ ಸಲಹೆ ಕೊಡೋದಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಪೊಲೀಸರ ವಿರುದ್ಧ ತೆಗೆದುಕೊಂಡಿರ್ತಕ್ಕಂಥ ಕ್ರಮದ ಬಗ್ಗೆ ಸತ್ಯಾಸತ್ಯತೆ ಗೊತ್ತಾಗ್ಬೇಕು ಅಂದ್ರೆ ಖಂಡಿತವಾಗಿಯೂ ಕೂಡ ಜಗತ್ತಿನ ಅತ್ಯುನ್ನತವಾಗಿರ್ತಕ್ಕಂಥ ತನಿಖಾ ಸಂಸ್ಥೆಗಳು ಬಂದು ತನಿಖೆ ಮಾಡ್ಬೇಕು. ಈ ದೇಶದ ಇಡಿ ಕೈಯಿಂದ ಆಗಲ್ಲ, ಸಿಬಿಐ ಕೈಯಿಂದ ಆಗಲ್ಲ, ನಮ್ಮ ಕರ್ನಾಟಕದ ಸಿಐಡಿ ಕೈಯಿಂದನೂ ಆಗಲ್ಲ. ಯಾಕಂದ್ರೆ ಇಲ್ಲೆಲ್ಲ ತಿಮಿಂಗಲಗಳು ಹೇಳಿಕೆ ಕೊಟ್ಟು ಈ ಸಮಾಜದ ದಿಕ್ಕನ್ನು ತಪ್ಪಿಸ್ತಾ ಇದ್ದಾರೆ ರಫೀಕ್ ಅವರೇ. ಅಂತಾರಾಷ್ಟ್ರೀಯ ಗುಣಮಟ್ಟದ ತನಿಖಾ ಸಂಸ್ಥೆಗಳು ಬಂದು ತನಿಖೆಯನ್ನ ಮಾಡಿದಾಗ ಮಾತ್ರ ಇಲ್ಲೋಡ್ರಿ ಪೊಲೀಸರ ವಿರುದ್ಧ ಸಿದ್ದರಾಮಯ್ಯರವರ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ಕ್ರಮ ಸರಿ ಇದೆಯೋ ಸರಿ ಇಲ್ಲ ಅಂತಕ್ಕಂಥ ವಿಚಾರಗಳು ಗೊತ್ತಾಗ್ತಾ ಹೋಗ್ತವೆ. ಮತ್ತೆ ಇನ್ನೂ ಮುಂದುವರೆದು ಹೇಳೋದಾದ್ರೆ ಸ್ವಾಮಿ, ಈ ದೇಶದ ಭವಿಷ್ಯ, ಈ ರಾಜ್ಯದ ಭವಿಷ್ಯ, ಅವ್ರು ಏನೇನು ಕಂಡುಹಿಡಿದು ಬಿಡ್ತಿದ್ರು ಈ ದೇಶದಲ್ಲಿ ಜನಕ್ಕೆ, ಕೋಟ್ಯಾಂತರ ಜನಕ್ಕೆ ಸಹಾಯ ಆಗಂತದ್ದು ಯಾರಿಗ್ ಗೊತ್ತು? ಇಲ್ಲೋಡ್ರಿ, ಆದ್ರೆ ಧರ್ಮಶಾಸ್ತ್ರಗಳು ಹೇಳ್ತಾವ ಸ್ವಾಮಿ, ಏನ್ ಹೇಳ್ತಾವಂದ್ರೆ, ಯಾವುದೇ ಒಬ್ಬ ಮನುಷ್ಯ ಈ ಭೂಮಂಡಲದಲ್ಲಿ ಜನನವನ್ನ ತಾಳುವುದಕ್ಕಿಂತ ಮುಂಚೆ ಆ ಮನುಷ್ಯನ ಭವಿಷ್ಯವನ್ನ ದೇವರು ತನ್ನ ಅಂಗೈಯಲ್ಲಿ ಆತನ ಭವಿಷ್ಯವನ್ನ ಬರೆದು ತಾಯಿಯ ಗರ್ಭದಲ್ಲಿ ಮಗುವನ್ನ ಹಾಕ್ತಾನಂತೆ. ಇಲ್ಲೋಡ್ರಿ, ಆ ಮಕ್ಕಳು 11 ಜನ ಈ ನಾಡಿನ, ಈ ದೇಶದ, ಈ ಪ್ರಪಂಚದ ಭವಿಷ್ಯವಾಗಿರ್ತಕ್ಕಂಥ ಏನು ಮಕ್ಕಳುಗಳು, ವಿದ್ಯಾರ್ಥಿಗಳು, ಯುವ ಜನರು ಸಾವಿಗೀಡಾದ್ರಲ್ಲ, ಖಂಡಿತವಾಗಿಯೂ ಕೂಡ ಅದು ಒಂದು ಹೃದಯ ವಿದ್ರಾವಕವಾಗಿರ್ತಕ್ಕಂಥ, ಕರುಳೆ ಕಿತ್ತಿ ಬರ್ತಕ್ಕಂಥ ಒಂದು ದುರ್ಘಟನೆ. ಅದ್ರ ಬಗ್ಗೆ ಎಲ್ಲರಿಗೂ ವಿಷಾದ ಇದೆ. ಆದ್ರೆ ಅವರ ಸಾವಿಗೆ ನಾವು ನ್ಯಾಯ ಕೊಡಬೇಕು ಅಂದಾಗ ನಾವೇನ್ ಮಾಡಬೇಕು? ಎಲ್ಲಾ ಪಕ್ಷಗಳು ಒಮ್ಮತದ ಅಭಿಪ್ರಾಯಕ್ಕೆ ಬಂದು, ಇಡೀ ವ್ಯವಸ್ಥೆಯಲ್ಲಿರ್ತಕ್ಕಂಥ ಎಲ್ಲಾ ಇಲಾಖೆಗಳು ಸಂಬಂಧಪಟ್ಟರೆಲ್ಲ ಒಮ್ಮತವಾಗಿ ಒಂದು ಅಭಿಪ್ರಾಯಕ್ಕೆ ಬಂದು, ಇಲ್ಲೋಡ್ರಿ ಯಾರ್ದು ಸರಿ ಯಾರ್ದು ತಪ್ಪು ಅನ್ನುವಂತ ಚರ್ಚೆಗಳನ್ನ, ಇಲ್ಲೋಡ್ರಿ ತೀರ್ಮಾನಗಳನ್ನ, ನಿರ್ಣಯಗಳನ್ನ ತೆಗೆದುಕೊಳ್ಳೋದಕ್ಕೆ ನ್ಯಾಯಾಲಯಗಳಿದಾವೆ. ನ್ಯಾಯಾಲಯದಲ್ಲಿ ಮೊಕದ್ದಮೆ ನಡೀತಾ ಇದೆ. ಇವಾಗ ನಮ್ಮ ಕರ್ನಾಟಕದ ರಣಧೀರ ಕಂಠೀರವ ಎಚ್ ಡಿ ಕುಮಾರಸ್ವಾಮಿ ಹೇಳಿಕೆ ಮೇಲೆ ಹೇಳಿಕೆ ಕೊಡ್ತಾವ್ರೆ. ಪೊಲೀಸರ ವಿರುದ್ಧ ಕ್ರಮ ತೆಗೆದುಕೊಂಡಿರುವುದು ಸಿದ್ದರಾಮಯ್ಯರವರ ಅಪರಾಧ. ಹಾಗೆ ಹೇಳದೆ ಹೋದ್ರು ಅದು ಶೈಲಿ, ಆ ದಾಟಿ ಹಂಗೆ ಇರ್ತತೆ. ಡಿ ಕೆ ಶಿವಕುಮಾರ್ ಅಪರಾಧ, ಮತ್ತೆ ಡಾಕ್ಟರ್ ಜಿ ಪರಮೇಶ್ವರ್ ಅಪರಾಧ. ಎಚ್ ಡಿ ಕುಮಾರಸ್ವಾಮಿ ಅವರೇ, ಕಮಿಟ್ಮೆಂಟ್ ಸ್ಟೇಟ್ಮೆಂಟ್ಗಳು, ಕಿಕ್ ಬ್ಯಾಕ್ ಸ್ಟೇಟ್ಮೆಂಟ್ಗಳು ಎಷ್ಟು ದಿನ ನಡೀತಾವ ಸ್ವಾಮಿ ಈ ರಾಜ್ಯದಲ್ಲಿ, ಈ ದೇಶದಲ್ಲಿ? ನಿಮ್ ಬಣ್ಣ ಇಡೀ ಜಗತ್ತಿಗೆ ಗೊತ್ತಿದೆ. 11 ಜನರ ಸಾವಿಗೆ ನೀವು ನ್ಯಾಯ ಕೊಡೋದಾದ್ರೆ ರಫೀಕ್ ಸಾಹೇಬ್ರೆ, ನಾನು ಎಚ್ ಡಿ ಕುಮಾರಸ್ವಾಮಿ JDS ಪಕ್ಷಕ್ಕೆ ಹೇಳ್ತೀನಿ, ಮತ್ತು ಬಿಜೆಪಿಯ ನಮ್ಮ ಮೋದಿ ಸಾಹೇಬರಿಗೆ, ಅಮಿತ್ ಶಾ ಸಾಹೇಬ್ರಿಗೆ ಹೇಳ್ತೀನಿ, ನೀವು ನಿಮ್ಮ ಪಕ್ಷಗಳಿಂದ, ನಿಮ್ಮ ಸರ್ಕಾರದಿಂದ 1 ಕೋಟಿ ಇಬ್ರು ಸ್ಯಾಂಕ್ಷನ್ ಮಾಡಿಸ್ರಿ. ನಾನು ಕಾಂಗ್ರೆಸ್ ಪಕ್ಷದಿಂದ AICCಯ ಏನು ಗೌರವಾನ್ವಿತ ಧುರೀಣರಾಗಿರ್ತಕ್ಕಂಥ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧೀಜಿರವ್ರಿಗೆ ಹೇಳಿ, ಸಿದ್ದರಾಮಯ್ಯರವ್ರಿಗೆ ಹೇಳಿ, 1 ಕೋಟಿ ರೂಪಾಯಿ ಪರಿಹಾರಧನನ್ನ ನಾನು ಇಲ್ಲೋಡ್ರಿ 11 ಜನಕ್ಕೂ ಕೊಡಿಸ್ತೀನಿ. ಫಸ್ಟ್ ನೀವು ಮೋದಿ ಅವರು, ಏನು ಬಿಜೆಪಿ ಅವರು ಮತ್ತು JDS ನ ಕುಮಾರಸ್ವಾಮಿ ಅವರು 1 ಕೋಟಿ 1 ಕುಟುಂಬಕ್ಕೆ ಕೊಟ್ಬಿಡ್ರಿ. ಆ ರೀತಿ ಪರಿಹಾರಗಳನ್ನ ಕಂಡುಕೊಳ್ಳಬೇಕು. ಇಲ್ಲೋಡ್ರಿ ಪೊಲೀಸರು ತಪ್ಪು ಮಾಡಿದ್ರು, ರಾಜಕಾರಣಿಗಳು ತಪ್ಪು ಮಾಡಿದ್ರು, ಇದು ಇಲ್ಲಿ ಯಾರು ತಪ್ಪು ಮಾಡಿದ್ದಾರೆ ನ್ಯಾಯಾಲಯಗಳಲ್ಲಿ ಮೊಕದ್ದಮೆಗಳನ್ನ ದಾಖಲಿಸಿದ್ರಿ ನೀವು. ಇಲ್ಲೋಡ್ರಿ ನ್ಯಾಯಾಲಯಗಳು ನಿರ್ಣಯ ಮಾಡ್ತವೆ, ನ್ಯಾಯಾಲಯಗಳು ತೀರ್ಪನ್ನ ಕೊಡ್ತವೆ, ನ್ಯಾಯಾಲಯಗಳು ಅಲ್ಲಿ ವಾದ ವಿವಾದಗಳನ್ನ ಅವರವರ ವಕೀಲರುಗಳು, ಸಂಬಂಧಪಟ್ಟ ವಕೀಲರುಗಳು ವಾದವನ್ನ ಮಂಡಿಸ್ತಾರೆ. ನ್ಯಾಯಾಲಯ ಒಂದು ಅಂತಿಮವಾದ ಆದೇಶವನ್ನ ಕೊಡ್ತದೆ. ಅಲ್ಲಿವರೆಗೆ ನಾವೇನ್ ಮಾಡಬೇಕು? ಈ ಸಮಾಜದ ಸ್ವಾಸ್ಥ್ಯವನ್ನ ಕೆಡಿಸ್ಕೊಳ್ದೇನೆ, ಸಮಾಜದ ದಿಕ್ಕನ್ನ ತಪ್ಪಿಸ್ತೇನೆ ರಫೀಕ್ ಸಾಹೇಬ್ರೆ, ಈ ಸಮಾಜದಲ್ಲಿ ಒಂದು ಆರೋಗ್ಯಕರವಾದ ಪರಿಸರದ ನಿರ್ಮಾಣವನ್ನ ಮಾಡೋದಕ್ಕೆ ನಾವೇನ್ ಮಾಡಬೇಕು? ಶ್ರಮವನ್ನ ಹಾಕಬೇಕು. ಇಲ್ಲಿ ಪೊಲೀಸರು ತಪ್ಪು ಮಾಡಿದ್ದಾರೆ, ರಾಜಕಾರಣಿಗಳು ತಪ್ಪು ಮಾಡಿದ್ದಾರೆ, ಈ ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ. ಯಾರು ತಪ್ಪು ಮಾಡಿದ್ದಾರೆ? ಇಲ್ಲೋಡ್ರಿ, ಯಾರೇ ತಪ್ಪು ಮಾಡಿದ್ರು ಇಲ್ಲೋಡ್ರಿ, ಈ ಭೂಮಿಯ ಮೇಲೆ ಇರ್ತಕ್ಕಂಥ ನ್ಯಾಯ ದೇಗುಲದಲ್ಲಿ ಶಿಕ್ಷೆ ಆಗುತ್ತೆ. ಒಂದು ವೇಳೆ ಶಿಕ್ಷೆ ಆಗ್ಲಿಲ್ಲ ಅಂತ ಇಟ್ಕೊಳ್ರಿ, ಭೂಮಿಯ ಮೇಲೆ
ಭೂಮಂಡಲದ ಮೇಲೆ ಇರ್ತಕ್ಕಂಥ ನ್ಯಾಯಾಲಯದಲ್ಲಿ ಶಿಕ್ಷೆ ಆಗ್ಲಿಲ್ಲ ಅಂತ ಇಟ್ಕೊಳ್ಳಿ, ಮೇಲೆ ಒಂದು ನ್ಯಾಯಾಲಯ ಇದೆ ಸ್ವಾಮಿ, ಅದು ದೇವರ ನ್ಯಾಯಾಲಯ. ಅಲ್ಲಿ ದೂದ್ ಕಾ ದೂದ್ ಪಾನಿ ಕಾ ಪಾನಿ ಸ್ವಾಮಿ. ಹಾಲಿನ ಬಣ್ಣ ಏನು, ನೀರಿನ ಬಣ್ಣ ಏನು ಸ್ವಾಮಿ. ಓಪನ್ ಟು ಓಪನ್ ಪಿಕ್ಚರ್ ಓಪನ್ ಆಗುತ್ತೆ ಸ್ವಾಮಿ. ಹಾಗಾಗಿ ದಯವಿಟ್ಟು ರಫೀಕ್ ಸಾಹೇಬ್ರೆ, ಈ ನಮ್ಮ ಜನತೆ ವಾಯ್ಸ್ ಅಂತಕ್ಕಂತಹ ಸುಂದರವಾದ ಒಂದು ಚಾನಲ್, ಯೂಟ್ಯೂಬ್ ಚಾನಲ್ಗೆ ಸ್ವಾಮಿ ನೀವು ನಮ್ಮನ್ನ ಕರೆಸ್ಕೊಂಡು ಒಂದ್ 4 ಪ್ರಶ್ನೆ ಕೇಳಿ ವೀಕ್ಷಕರ ಪರವಾಗಿ ಸ್ವಾಮಿ ಈ ಸಮಾಜದ ಕಣ್ ತರಿಸಿದ್ದೀರಲ್ಲ ಸ್ವಾಮಿ, ನಿಮಗೆ ಕೋಟ್ಯಾನು ಕೋಟಿ ಧನ್ಯವಾದಗಳು ಸ್ವಾಮಿ. ನಿಮ್ಮ ವೀಕ್ಷಕರಿಗೂ, ಜನತಾ ವಾಯ್ಸ್ ಚಾನೆಲಿನ ವೀಕ್ಷಕರಿಗೂ ಕೋಟ್ಯಾನು ಕೋಟಿ ಧನ್ಯವಾದಗಳು ಸ್ವಾಮಿ. ದಯವಿಟ್ಟು ಪ್ಲೀಸ್ ಸ್ವಾಮಿ ಹೇಳಿ. ಪತ್ರಕರ್ತ ಆದಂತಹ ನ್ಯಾಯವಾದಿ ಬ್ರಹ್ಮಾನಂದ ರೆಡ್ಡಿ ಅವರ ಮುಕ್ತ ಚರ್ಚೆ ಕಾರ್ಯಕ್ರಮದಲ್ಲಿ ಬಂದಿದ್ದಕ್ಕೆ ನಮ್ಮ ಜನತೆ ವಾಯ್ಸ್ ಪರವಾಗಿ ಹಾಗೂ ನಮ್ಮ ವೀಕ್ಷಕರ ಪರವಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳು ಸ್ವಾಮಿ. ಥ್ಯಾಂಕ್ ಯು. ಸೂಕ್ತ ಸಲಹೆ ಸೂಚನೆ, ರಾಜಕೀಯದಲ್ಲಿ ಯಾವ ರೀತಿ ಬೆಳಿಬೇಕು, ಯಾವ ರೀತಿ ಇರಬೇಕು, ಸಮಾಜಕ್ಕೆ ಏನ್ ಕೊಡುಗೆಗಳನ್ನ ಕೊಡಬೇಕು ಇವತ್ತಿನ ಪರಿಸ್ಥಿತಿಗೆ ಅಂತೇಳಿ ಬಹಳ ಸೂಕ್ತವಾಗಿ ಕ್ರಮಬದ್ಧವಾಗಿ ತಮ್ಮ ಅಭಿಪ್ರಾಯನ ಹೇಳ್ಕೊಂಡಿದ್ರೆ ಇನ್ನೊಂದ್ಸರಿ ತಮಗೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್.